ಇವಾಗ ಉಜ್ವಲ್ ಬಾರ್ ಅಂಡ್ ರೆಸ್ಟೋರೆಂಟ್ ಹತ್ರ ಏನೋ ಬೇಕು ನಿನಗೆ, ಏನೋ ಬೇಕು. ಮಧ್ಯಾಹ್ನ ಫಸ್ಟ್ ಆರ್ಡರ್ ಬಿದ್ದಿರೋದು 12 ಗಂಟೆಗೆ ಯೂಟ್ಯೂಬಿಂದ ಗಂಗಾನ 112. ಯಪ್ಪ 12 ಕಿಲೋ ಬೂಸ್ಟ್ ಆನ್ ಮಾಡಿಬಿಟ್ಟು 12 ಕಿಲೋಮೀಟರ್ 80. ಅಲ್ಲಿ ಕೂಡ ಯಾರಾದ್ರೂ ಹೊಸಬ್ರು ರೆಫರ್ ಆಗೋರು ಬಂದ್ಬಿಟ್ಟು ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಇದು ಉಂಟೆ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿ SRJ ಕನ್ನಡಿಗ ಅಂತರಲೇ. ಹೋದವಾರ ಟಾರ್ಗೆಟ್ ಮಾಡೋಕ್ಕಾಗಿಲ್ಲ, ಸಾರಿ, ತಪ್ಪಾಯಿತು. ಟಾರ್ಗೆಟ್ ಒಪ್ಕೊಂಡಿದ್ದೆ, ಮಾಡೋಕ್ಕಾಗಿಲ್ಲ. ಸರ್ ಇದು ಆರ್ಡ್ರ್ ಕೊಡಿ ಸರ್. ಒಂದು ಆರ್ಡ್ರ್ ಬಿದ್ದಿರೋದು ಕೆಫೆ ಅಹಮದಾಬಾದಿಂದ. ಈ ವಾರ ನೋಡೋಣ ಎಷ್ಟಾಗುತ್ತೆ ಅರ್ನಿಂಗ್ಸ್. ಹೋದವಾರ ಅಂತ ಒಂದು 3-3.5 ಸಾವಿರ ಆಗಿದೆ. ನೋಡೋಣ ಇವತ್ತಿಂದ ಹೊಡೆಯೋಣ ಕಂಟಿನ್ಯೂ ಆಗಿ, ನೋಡೋಣ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ನೋಡೋಣ. ಬರೀ ಇವತ್ತಿನ ಮೊದಲನೇ ಆರ್ಡ್ರು ಕೆಫೆ ಅಹಮದಾಬಾದಿಂದ ಡ್ರಾಪ್ ಇದೆ. ಬ್ಯಾಕ್ ಸೈಡ್ ಬಿದ್ದಿತ್ತು ಲೋಕಲ್ ಆರ್ಡ್ರು. ಬರೀ ಡ್ರಾಪ್ ಕೊಟ್ಬಿಟ್ಟು ಸಿಗ್ತೀನಿ ಆಮೇಲೆ. ಇವಾಗ ಜಸ್ಟ್ ಪೆಟ್ರೋಲ್ ಹಾಕೊಂಡು ಬಂದುಬಿಟ್ಟೆ ಸಿಬೆ ರೋಡಲ್ಲಿ. ಫುಲ್ ಟ್ಯಾಂಕ್ ನೋಡ್ಬೋದು, ಫುಲ್ ಟ್ಯಾಂಕ್ ಆಗಿದೆ. ಇವತ್ತು ಕಿಲೋಮೀಟರ್ಸ್ ಎಷ್ಟು ನೋಡಿ ಫುಲ್ ಆಗಿದೆ. ಇವತ್ತು ಗಾಡಿ ಕಿಲೋಮೀಟರ್ಸ್ ನೋಡ್ಬೋದು 5113 ಕಿಲೋಮೀಟ್ರ್ ಆಗಿದೆ. ಸಾಯಂಕಾಲ ನೈಟ್ ಕ್ಲೋಸ್ ಅಪ್ ಅವ್ರಿಗೂ ಎಷ್ಟು ಕಿಲೋಮೀಟ್ರ್ ಅಂದರೆ ಇವಾಗ ಒಂದು 2 ಕಿಲೋಮೀಟ್ರ್ ಇರ್ತಿದ್ದೀನಿ. ಅದನ್ನು ಮಾಡಲ್ಲ ನಾನು. ಅಂದರೆ ಇವಾಗ ಜಸ್ಟ್ ಪೆಟ್ರೋಲ್ ಹಾಕೊಂಡು ಬಂದಲ್ಲ ಸಿಬೆ ರೋಡಲ್ಲಿ. ಅಲ್ಲೇ ಪೆಟ್ರೋಲ್ ಬಂಕ್ ಹಾಕೊಂಡು ಬಂದುಬಿಟ್ಟೆ ಸಿಬೆ ರೋಡಲ್ಲೇ ಭಾರತ್ ಪೆಟ್ರೋಲ್ ಬಂಕಲ್ಲೇ. ನೋಡೋಣ ಇವಾಗ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಚೆಕ್ ಮಾಡೋಣ ಬರ್ರಿ. ಅಂದರೆ ಇವಾಗ ಫಸ್ಟ್ ಆರ್ಡ್ರ್ ಅಂದರೆ ಡ್ರಾಪ್ ಆಗಿರೋದು, ಸೆಕೆಂಡ್ ಆರ್ಡ್ರ್ ಯಾವುದೂ ಸಿಕ್ಕಿಲ್ಲ, ಇದ್ಮೇಲೆ ಸಿಗ್ತೀನಿ. ಇವಾಗ ಬೆಳಗ್ಗೆಯಿಂದ ಡ್ಯೂಟಿ ಆಫ್ ಮಾಡಿದ್ದೆ. ಲಾಗಿನ್ ಅವರ್ಸ್ ಬಂದುಬಿಟ್ಟು 2 ಅವರ್ 13 ನಿಮಿಷ ಇದ್ದೆ. ಬೆಳಗ್ಗೆ ಸ್ಲಾಟು 9ರಿಂದ 12 ಡ್ಯೂಟಿ ಮಾಡಿರಲಿಲ್ಲ, ಯಾಕಂದರೆ ಅಲ್ಲಿ ಸರ್ಜ್ ಇರಲಿಲ್ವಲ್ಲ. ಅದಕ್ಕೆ 7 ಆರ್ಡ್ರ್ ಆಗಿದೆ, 297 ಅರ್ನಿಂಗ್ಸ್ ಆಗಿರೋದು. ಇವಾಗ ಟೈಮ್ ಬಂದುಬಿಟ್ಟು 11:55 ಗಂಟೆಗಿದೆ. ಇವಾಗ ಕಂಟಿನ್ಯೂ ಆಗಿ ನೈಟ್ವರೆಗೂ ಕಂಟಿನ್ಯೂ ಆಗಿ ಡ್ಯೂಟಿಯಲ್ಲಿ ಲಾಗಿನ್ ಆಗಿರೋಣ. ನೋಡೋಣ ಎಷ್ಟಾಗುತ್ತೆ. ಇವಾಗ 12 ಗಂಟೆ ಲಾಗಿನ್ ಮಾಡಿ ಆರ್ಡ್ರ್ ಬಿದ್ದ ಮೇಲೆ ಸಿಗ್ತೀನಿ. ಮಧ್ಯಾಹ್ನ ಫಸ್ಟ್ ಆರ್ಡ್ರ್ ಬಿದ್ದಿರೋದು 12 ಗಂಟೆಗೆ ಯೂಟ್ಯೂಬಿಂದ ಗಂಗಾನಗರದಿಂದ ಪಿಕಪ್ ಮಾಡಿದ್ದೀನಿ. ಡ್ರಾಪ್ ಬಂದುಬಿಟ್ಟು ಇಲ್ಲೇ ಗಂಗಾನಗರಲ್ಲಿರೋ ಡ್ರಾಪ್ ಲೋಕಲ್ ಆರ್ಡ್ರು. 80% ಸರ್ಚ್ ಕೊಟ್ಟವಣೆ, ಆದರೆ ಕೊಟ್ಟಿರೋದು ಎಷ್ಟು ಗೊತ್ತಾ, 20% ಸರ್ಚ್ ಸರ್ 20 ರೂಪಾಯಿ ಕೊಟ್ಟವಣೆ. ಬರೀ ನೋಡೋಣ ಜಲ್ದಿ ಹೊಡೆಯೋಣ ಸರ್. ಕರೆಕ್ಟಾಗಿ ಪಿಕಪ್ಪು ಮಾಡಿ ಡ್ರಾಪ್ ಮಾಡಿ 6 ನಿಮಿಷದಲ್ಲಿ ಡ್ರಾಪು ಮಾಡಿದೆ. ಒಂದು ಆರ್ಡ್ರ್ ಡ್ರಾಪ್ ಆಯಿತು. 8 ಆರ್ಡ್ರ್ ಆಗಿದೆ. ಇವಾಗ ಬೇಕಾಗಿರೋ ಫಸ್ಟ್ ಟಾರ್ಗೆಟ್ ಇನ್ನೂ 15 ಬೇಕು. ನೋಡೋಣ ಬರೀ ಇವಾಗ ಮತ್ತೆಲ್ಲ ಆರ್ಡ್ರ್ ಕೊಡ್ತಾನೆ ನೋಡೋಣ. ಎಲ್ಲರೂ ಸಂಜಯ್ ನಗರ 80 ಫೀಟ್ ರೋಡು, ಇಲ್ಲಾರ RT ನಗರ ಮ್ಯಾಕ್ಡಾನಲ್ಸ್ ಹತ್ರ ಹೋಗ್ಬಿಡೋಣ. RT ನಗರ ದಿಯಾಬ್ ರೂಮಿಂದ ಪಿಕಪ್ ಮಾಡ್ಕೊಂಡಿದ್ದೀನಿ ಆರ್ಡ್ರು. ನೋಡಿ ಈ ಥರ ಗಿಫ್ಟು, ಒಂದು ಗಿಫ್ಟ್ ಇದೆ. ಇದಕ್ಕೆ ಅಮೌಂಟ್ ಬಂದುಬಿಟ್ಟು 5768 ರೂಪಾಯಿ ಅಂತೆ ಐಟಮು. ಅದರೇನೋ ಬಲ್ಕ್ ಆರ್ಡ್ರ್ ಕೊಡಲ್ಲ ಅಂತಂದರೆ ಅದಕ್ಕೆ ಪಿಕಪ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಇವಾಗ ಡ್ರಾಪು ಹೆಬ್ಬಾಳಕ್ಕೈತೆ, ಹೆಬ್ಬಾಳ ಬಸ್ ಸ್ಟಾಪ್ ಹತ್ರ ಡ್ರಾಪ್ ಮಾಡೋಕ್ಕೆ ಹೋಗೋಣ. ಇವಾಗ ತಿಂಡುಗಳು ತಲಪತಿಯಿಂದ ಆರ್ಡ್ರ್ ಬಿದ್ದಿರೋದು. ಮಲ್ಟಿ ಆರ್ಡ್ರ್ ಬಿದ್ದೈತೆ ಎಲ್ಲಪ್ಪ. ಒಂದು ಬೆಲ್ಜಿಯಂ ಬಿಡಿಸೋ, ಒಂದು ತಿಂಡುಗಳು ತಲಪತಿ. ಫಸ್ಟ್ ಪಿಕಪ್ ಬಂದುಬಿಟ್ಟು ತಿಂಡುಗಳು ತಲಪತಿ. ಇದು ಪಿಕಪ್ ಆದಮೇಲೆ ಬೆಲ್ಜಿಯಂ ಬಿಡಿಸಿ ಪಿಕಪ್ ಮಾಡ್ಕೊಂಡು ಡ್ರಾಪು ಒಂದು ಸಂಜಯ್ ನಗರಕ್ಕೆ ಡ್ರಾಪ್ ಇರೋದು. ಇನ್ನೊಂದು ಡ್ರಾಪ್ ಬಂದುಬಿಟ್ಟು ಯಾವುದಿದು MBC ಹೆವೆನ್ ಅಪಾರ್ಟ್ಮೆಂಟ್ ಹತ್ರ ಬಿದ್ದೈತೆ ಡ್ರಾಪು. ಬರೀ 2 ಆರ್ಡ್ರ್ ಡ್ರಾಪ್ ಕೊಟ್ಬಿಟ್ಟು ಟೈಮಿಂಗ್ಸ್ ಬಂದುಬಿಟ್ಟು ಇವಾಗ 12:53 ಆಗಿದೆ. ಇವು 2 ಆರ್ಡ್ರ್ ಕೊಟ್ಟರೆ ಎಷ್ಟು ಅಪ್ ಆಗುತ್ತೆ ಅಂದರೆ ಈ ರೇಟ್ ನೋಡ್ಬಿಡೋಣ. ನಮಗೂ ಗೊತ್ತಿಲ್ಲ ನನಗೂ ಆಲ್ಮೋಸ್ಟು. ಇವಾಗ 10 ಆರ್ಡ್ರ್ ಆಗಿದೆ, ಇನ್ನೂ 13 ಆರ್ಡ್ರ್ ಬೇಕು. ಬರೀ ನೋಡೋಣ ಜಲ್ದಿ ಬಿಡೋಣ. ಹಾಗೆ ತಿಂಡುಗಳು ತಲುಪತ್ತಿಲ್ಲ ನೋಡಿ, ಅಜ್ಜಿ ಹಂಗೆ ಕೂತ್ಕೊಂಡವಳೆ. ಈ ಕಲ್ಲಿಗೆ ಏನಂತಾರೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಿಮಗೇನಾದರೂ ಗೊತ್ತಿದ್ರೆ ನೋಡೋಣ. ಇನ್ನೂ ಪಿಕಪ್ಪೇ ಆಗಿಲ್ಲ, ಫುಡ್ಡು ರೆಡಿನೂ ಇಲ್ಲ, ಏನೂ ಇಲ್ಲ. ಅದಕ್ಕೆ ವೆಯ್ಟ್ ಮಾಡೋಕ್ಕೆ ಕೂತ್ಕೊಂಡಿದ್ದೀನಿ. ವೆಯ್ಟ್ ಮಾಡಿಬಿಟ್ಟು ತೊಗೊಂಡೋಗೋಣ. ಇನ್ನೂ 5 ನಿಮಿಷ ವೇಟಿಂಗ್ ಚಾರ್ಜ್ ತೋರಿಸ್ತಾರೆ, ಅಂದರೆ ವೇಟ್ ರೆಡಿ ಆಗುತ್ತೆ ಅಂತ. ಅಲ್ಲಿವರೆಗೂ ವೆಯ್ಟ್ ಮಾಡೋಣ, ಸಿಗ್ತೀನಿ. ಇವಾಗ ಡ್ರಾಪ್ ಕೊಟ್ಟೆ. 2 ಆರ್ಡ್ರ್ ಮಲ್ಟಿ ಆರ್ಡರ್ಸ್ ಒಂದು ಅಲ್ಲೇ ಕೊಟ್ಟಿದ್ದೆ. ಇದಕ್ಕೆ ವೇಟಿಂಗ್ ಚಾರ್ಜಸ್ ಕೊಟ್ಟೆ ನೋಡೋಣ. 21 ನಿಮಿಷ ವೆಯ್ಟ್ ಮಾಡಿದ್ದೆ. 15 ರೂಪಾಯಿ ವೇಟಿಂಗ್ ಚಾರ್ಜ್ ಕೊಟ್ಟೆ. 40 ರೂಪಾಯಿ, 110 ರೂಪಾಯಿ ಟೋಟಲ್ ಆರ್ಡರ್ಸು. ಆದರೆ ಟಿಪ್ಸ್ ಬೇರೆ ಇದೆಯಲ್ಲ ಅದಕ್ಕೆ. ನೋಡೋಣ ಇವಾಗ RT ನಗರದಲ್ಲಿದ್ದೀನಿ. ಇಲ್ಲಿ ಯಾವುದು ಆರ್ಡ್ರ್ ಕೊಡ್ತಾನೆ ನೋಡೋಣ. ಇವಾಗ ಒಂದು ಡ್ರಾಪ್ ಕೊಟ್ಟೆ MBCಯಲ್ಲಿ. ಇವಾಗ ಆರ್ಡ್ರ್ ಬಿದ್ದ ಮೇಲೆ ಸಿಗ್ತೀನಿ. ಇವಾಗ ಉಜ್ವಲ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಹತ್ರ ಬಂದಿದ್ದೀನಿ. ಆರ್ಡರ್ಸ್ ಬಿದ್ದಿರೋದು. ಆವಾಗಲೇ 2 ಮಲ್ಟಿ ಆರ್ಡ್ರ್ ಕೊಟ್ಟಿದ್ದ, ಅದು ಕೊಟ್ಟಿದ್ದೀನಿ. ಇವಾಗ ಮತ್ತೆ 2 ಮಲ್ಟಿ ಆರ್ಡ್ರ್ ಕೊಟ್ಟೋಣ. ಇದು ತೋರಿಸೋಣ. ಇದೇ ಕೊಟ್ಟೋಣ ಅಂದರೆ ಒಂದು ಉಜ್ವಲ್ ಬಾರ್ ಆ್ಯಂಡ್ ರೆಸ್ಟೋರೆಂಟು, ಮತ್ತೊಂದು ಅಲ್ಲಿರೋದು ವಿಷ್ಣು ಗಾರ್ಡನ್ ಹೋಟೆಲ್ ಆ ಕಡೆಯಿಂದ. ಒಂದು JC ನಗರ್ ರೋಡು, JC ನಗರದಲ್ಲಿ. ಇನ್ನೊಂದು ಡ್ರಾಪು ಈ ಕಡೆ ಇದಾವುದು ಡಿಮಾರ್ಟ್ ರೋಡು, ಶಾಪುರ್ ಮೇನ್ ರೋಡ್ ಕಡೆ ಬಿದ್ದೈತೆ ಡ್ರಾಪು. ಬರೀ 2 ಆರ್ಡ್ರ್ ಕೊಟ್ಟರೆ ಎಷ್ಟಪ್ಪ ಟಾರ್ಗೆಟ್ ಆಗುತ್ತೆ ಅಂದರೆ, ಇನ್ನೊಂದು 2 ಕೊಟ್ಟರೆ 13-14 ಆರ್ಡ್ರ್ ಆಗುತ್ತೆ. ಇಲ್ಲಿಗೆ 9 ಆರ್ಡ್ರ್ ಬೇಕಾಗುತ್ತೆ. ಟೈಮ್ಸ್ ಬಂದ್ಬಿಟ್ಟು 1:40 ಆಗಿದೆ. ಇವಾಗ ಆಮೇಲೆ ಸಿಗ್ತೀನಿ. ಇವಾಗ ನಾನು RT ನಗರದಲ್ಲಿದ್ದಾಗ ಹೆಬ್ಬಾಳ ಕೆಂಪಾಪುರ ಪಿಕಪ್ ಹಿಡಿದು ಪೆಬಲ್ಬೆ ಅಪಾರ್ಟ್ಮೆಂಟ್ ಡ್ರಾಪ್ ಕೊಟ್ಟಿದ್ದಾನೆ. ಬರೀ ಇದಿಷ್ಟು ಆರ್ಡ್ರ್ ಐತೆ, ಡ್ರಾಪ್ ಮಾಡೋಕ್ಕೆ ಹೋಗೋಣ ಇದೊಂದು. ಇವಾಗ ಟೈಮ್ ಬಂದುಬಿಟ್ಟು 2:27 ಗಂಟೆ ಆಗಿರೋ ಟೈಮಿಂಗ್ಸು ನೋಡ್ಬೋದು. 2:27 ಗಂಟೆ ಇದೆ ಪೆಬಲ್ಬೆ. ಸಾರಿ, ಎಲ್ಲಿ
ಎ ಬ್ಲಾಕು ಪ್ಲಾಟಿನಮ್ ಸಿಟಿಗೆ ಡ್ರಾಪ್ ಐತೆ. 123 ರೂಪಾಯಿ ಕೊಟ್ಟಿದ್ದ, 40 ರೂಪಾಯಿ ಬೋನಸ್ಸು ಪ್ಲಾಟಿನಮ್ ಸಿಟಿದಲ್ಲಿ ಇದ್ದೀನಿ. 37 ರೂಪಾಯಿ ರಿಟರ್ನ್ ಮುಟ್ಟು ಕೊಟ್ಟಿರೋದು. ಎಷ್ಟು ರೂಪಾಯಿ ಕೊಟ್ಟಿದ್ದ ಗೊತ್ತಾ? 5 ಕಿಲೋಮೀಟರ್ಸ್ ನೋಡಿರಲಿಲ್ಲ ನಾನು. 13.6 ಕಿಲೋಮೀಟ್ರ್ ಪಿಕಪ್. ನಾನು ಎಷ್ಟು ಕಿಲೋಮೀಟ್ರ್ ಹೋಗಿದ್ದೆ ಅದನ್ನು ಸ್ಕ್ರೀನ್ಶಾಟ್ ನೋಡ್ಕೊಂಡಿದ್ದೀನಿ. ವಿಡಿಯೋ ಆರ್ಡ್ರ್ ಕೊಟ್ಬಿಟ್ಟು ಇಲ್ಲಿಂದ 112. ಮತ್ತೊಂದು ಯೂಮಿ ಓರೆಂಟ್ ಮಾಲಿಂದ ಆರ್ಡ್ರ್ ಬಿದ್ದೈತಿ ಇವಾಗ 97 ರೂಪಾಯಿ. ನೋಡಿ 30 ರೂಪಾಯಿನೂ ಹೊಡ್ಸ್ಕೊಂಡ್ಬಿಟ್ಟು ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಯಾವುದಪ್ಪ ಇದರಲ್ಲಿ ಮೈನಸ್ಸು? ಯೂಮಿ ಓರೆಂಟ್ ಮಾಲಿಂದ ಆರ್ಡ್ರ್ ಬಿದ್ದೈತಿ ಇವಾಗ. ಓರೆಂಟ್ ಮಾಲ್ಗೆ ಹೋಗ್ಬಿಟ್ಟು ಡ್ರಾಪು ಸಂಜಯ್ ನಗರಕ್ಕೆ ಅಪಾರ್ಟ್ಮೆಂಟಿಗೆ ಬಿದ್ದೈತೆ. ಸಂಜಯ್ ನಗರ ಹೋಗೋಣ ಬರ್ರಿ. ಇವಾಗ ಪ್ಲಾಟಿನಮ್ ಸಿಟಿದಲ್ಲಿ ಇದ್ದೀನಿ. ನೋಡ್ರಿ ಹೆಂಗೈತೆ ಪ್ಲಾಟಿನಮ್ ಸಿಟಿ. 118. ಇವಾಗ 1ನೇ ಸೀಟಲ್ಲಿ ಒಂದು ಲೋಕಲ್ ಆರ್ಡ್ರ್ ಕೊಟ್ಟವನೆ 20 ರೂಪಾಯಿದು. ಕನ್ಫರ್ಮ್ ಅಪಾರ್ಟ್ಮೆಂಟಲ್ಲಿದ್ದೀನಿ. ವೈಷ್ಣವ್ ಯಡ್ರಪ್ಪ ಅವ್ರ ಮನೆ ಹತ್ರ. ಫುಡ್ಡು ರೆಡಿ ಐತೆ. ಇವಾಗ ಎಷ್ಟಪ್ಪ ಅರ್ನಿಂಗ್ಸ್ ಆಗೈತಪ್ಪ ಅಂದ್ರೆ ಯಾರು ನೋಡೋಣ ರೀ. ಇದು ರಿಫ್ರೆಶ್ ಬೇರೆ ಆಗಿಲ್ಲ ಇನ್ನೂ. ಆಗಪ್ಪ ರಿಫ್ರೆಶ್ ಬೇಗ. ನೋಡ್ಬೋದು 935 ರೂಪಾಯಿ ಆಗಿದೆ ಅರ್ನಿಂಗ್ಸು. 6 ಆರ್ಡ್ರ್ ಬೇಕಾಗೈತೆ. ಇವಾಗ 4 ಗಂಟೆಯಿಂದ ಕಂಟಿನ್ಯೂ ಮಾಡ್ತೀನಿ ಹಾಗೆ. ಇವಾಗ ಟೈಮಿಂಗು 4:13 ಆಗಿರೋದು. ಸರ್ಜ್ ಬಂದುಬಿಟ್ಟು 50% ಐತೆ. ಇವಾಗ ಒಂದು ಆನೆಸ್ಟಿಂದ ಆರ್ಡ್ರ್ ಕೊಟ್ಟಾನೆ ಮಹಾಲಕ್ಷ್ಮಿ ಲೇಔಟ್ ಕಡೆ. ಇನ್ನು ಬೇಕಾಗಿರೋದು ಫಸ್ಟ್ ಟಾರ್ಗೆಟಿಗೆ 4 ಆರ್ಡ್ರ್ ಬೇಕಾಗೈತೆ. ಫುಡ್ಡು ಪಿಕಪ್ ಮಾಡಿ ಡ್ರಾಪ್ ಮಾಡೋಕ್ಕೆ ಎಲ್ಲಿ ಹೋಗ್ಬೇಕಪ್ಪ ಅಂದ್ರೆ ಮಹಾಲಕ್ಷ್ಮಿ ಲೇಔಟಿಗೆ ಡ್ರಾಪ್. ಫಸ್ಟ್ ಟಾರ್ಗೆಟ್ ಆದರೂ ಮುಗಿದೋಗಿದೆ. 5:30 ಆಗಿರೋ ಟೈಮಿಂಗ್ಸು. ನಿಮಿಷ ಮುಗಿಯತ್ತೆ. 5:30 ಗಂಟೆ ಆಗಿದೆ ಟೈಮಿಂಗ್ಸು. ಫಸ್ಟ್ ಟಾರ್ಗೆಟ್ ಮುಗಿದೋಯ್ತು. ಇವಾಗ ಮತ್ತೆ ಮಲ್ಟಿ ಆರ್ಡ್ರ್ ಕೊಟ್ಟವನೆ. ಪ್ಯಾರಿಸ್ ಪೆಣ್ಣಿನಿ ಮತ್ತು ಕಾರ್ನರ್ ಎಕ್ಸ್ರೀಮ್ ಅಂತ ಒಂದು ಜಾಳಲ್ಲಿ ವಿಲೇಜು, ಇನ್ನೊಂದು ಪ್ಲಾಟಿನಮ್ ಸಿಟಿ ಹತ್ರ ಜಲವಾಯು ಅಪಾರ್ಟ್ಮೆಂಟ ಬರೀ. ಇವಾಗ 2 ಮಲ್ಟಿ ಆರ್ಡ್ರ್ ಡ್ರಾಪ್ ಕೊಟ್ಟೆ. ಇಲ್ಲಿ ಇದು ಪ್ಲಾಟಿನಮ್ ಸಿಟಿ ಹತ್ರ ಇದ್ದೀನಿ. 23 ಎಷ್ಟು ಆರ್ಡ್ರ್ ಆಗಿದೆಯಪ್ಪ ಅಂದರೆ 25 ಆರ್ಡ್ರ್ ಆಗಿದೆ. 1300 ರೂಪಾಯಿ ಚಿಲ್ಲರೆ ಅರ್ನಿಂಗ್ಸ್ ಆಗಿರೋದು. 8 ಅವರ್ 19 ನಿಮಿಷ 6 ಗಂಟೆ ಆಗಿದೆ ಟೈಮಿಂಗ್ಸ್. ಇವಾಗ ನೋಡಿ ಸರ್ಜ್ ಕಮ್ಮಿ ಇದೆ. ಪೀಕ್ ಅವರ್ಸಲ್ಲಿ ಸರ್ಜ್ ಕಡಿಮೆ, ಏನು ಮಾಡೋಕ್ಕಾಗಲ್ಲ. ಏನು ಬೇಕಾಗಿರೋದು 10 ಆರ್ಡ್ರು. ಜಾಲಿ ಆಗೋಣ. ಯಾರಾದರೂ ಹೊಸೊಬ್ರು ರೆಫರ್ ಆಗೋರು ಬಂದುಬಿಟ್ರಿ. ರೆಫರ್ ಅಂದರೆ ನಾನು ರೆಫರ್ ಮಾಡಿದ್ರೆ ತುಂಬ ನಾವು 3950 ರೂಪಾಯಿ ಐತೆ. ಹೊಸೊಬ್ರು ಜಾಯ್ನಿಂಗ್ ಆಗೋರಿಗೆ 13,000 ರೂಪಾಯಿ ಕೊಡ್ತಾಯಿದ್ದಾನೆ. ಒಬ್ಬರು ಜಾಯ್ನಿಂಗ್ ಆದರೆ ಅಂದರೆ ಒಂದು ಆಧಾರ್ ಕಾರ್ಡ್ ಒಂದು ಇದ್ರ ಮೇಲೆ ಎಷ್ಟು 13,000 ರೂಪಾಯಿ ಐತೆ ಜಾಯ್ನಿಂಗು. ನೋಡಿರಿ ಯಾರಾದರೂ ಹೊಸೊಬ್ರು ಜಾಯ್ನಿಂಗ್ ಆಗ್ತಿದ್ರೆ ಆಗ್ಬೋದು. ಇಲ್ಲಿಂದ ಆರ್ಡ್ರ್ ಕೊಟ್ಬಿಟ್ಟು ಇದು ಯಾವುದಪ್ಪ 33 ಕಿಲೋಮೀಟ್ರು. ಇಲ್ಲಿಂದ ಆರ್ಡ್ರ್ ಕೊಟ್ಬಿಟ್ಟವನೆ. ಹೋಗೋಣ ಬರ್ರಿ ಇವಾಗ ಪಿಕಪ್ ಮಾಡ್ಕೊಂಡು. ಯಾವುದೋ ವೈಷ್ಣವಿ ಮಾಲು ಕೊಟ್ಟವನೆ. ಇವಾಗ ಟೈಮ್ ಬಂದುಬಿಟ್ಟು 8:19 ಆಗಿರೋದು. ಬೇಕಾಗಿರೋದೇ 3 ಆರ್ಡ್ರಸ್ಸು. 10 ಅವರ್ 13 ನಿಮಿಷ ಆಗಿದೆ ಡ್ಯೂಟಿ. 1615 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ನೋಡೋಣ. ಇದು ಇವಾಗ ಸಹಕಾರ ನಗರದಲ್ಲಿ ಇದೀನಿ. ಝೋನಲ್ಲಿ ಅಂದರೆ ಝೋನ್ ಬರುತ್ತೆ. ಇದು ನಮ್ಮ ಝೋನೇ ಅಂದರೆ ಝೋನ್ ಆ್ಯಡ್ ಮಾಡಿದ್ದಾನಲ್ಲ, ಅದಕ್ಕೆ ಝೋನ್ ಒಳಗಡೆ ತೋರಿಸುತ್ತೆ. ಔಟ್ ಆಫ್ ಝೋನ್ ತೋರಿಸಲ್ಲ. ನೋಡಿ ಸಹಕಾರ ನಗರದ ನೋಡಿ RT ನಗರ BL ಕಡೆಯಿಂದ ರೆಸ್ಟೋರೆಂಟ್ಗಳು ಇಲ್ಲೇ ಸಹಕಾರ ನಗರದಲ್ಲಿ ಜಾಸ್ತಿ ಕಾಣ್ತಾ ಇದ್ದಾವೆ. ನೋಡೋಣ ಇವಾಗ ಆರ್ಡ್ರಲ್ಲಿ ಕೊಡ್ತಾನೆ. ನೋಡೋಣ ಇಲ್ಲಾಂದರೆ ಎಲ್ಲಾದರೂ ಮೇಘನಾ ಫುಡ್ಸು ಅಲ್ಲಿ ಹೋಗ್ಬಿಡೋಣ. ಇವಾಗ ಟೈಮ್ ಬಂದುಬಿಟ್ಟು 8:38 ಆಗಿದೆ. ಟಾರ್ಗೆಟ್ ಬೇಕಾದ್ರೆ ನನಗೆ ಇನ್ನು 2 ಆರ್ಡ್ರಸ್ಸು. 1600 ರೂಪಾಯಿ 70 ರೂಪಾಯಿ ಚಿಲ್ಲರೆ ಇದನ್ನಾಗಿದೆ ಅಮೌಂಟು. ನೋಡಿ ಮೇಘನಾ ಫುಡ್ಸಿಂದ ಪಿಕಪ್ಪು. ಯಪ್ಪ 12 ಕಿಲೋಮೀಟರ್ ಬೂಸ್ಟ್ ಆನ್ ಮಾಡಿಬಿಟ್ಟು 12 ಕಿಲೋಮೀಟ್ರ್ 87 ರೂಪಾಯಿ. ಎಷ್ಟು ಮೇಘನಾ ಫುಡ್ಸಿಂದ ಎಲ್ಲಿಗೆ ಹೋಗ್ಬೇಕಪ್ಪ? ಯಲಹಂಕ ಆ ಕಡೆ. ಏನಿದು ದುಡ್ಡು? ಇಲ್ಲಿ ನೋಡಿ ಇವಾಗ ಬೂಸ್ಟ್ ಆನ್ ಮಾಡಿದ್ದಾನೆ ನನಗೆ. ಬೂಸ್ಟ್ ಆನ್ ಮಾಡಿಬಿಟ್ಟು ಈ ಥರ ಮೋಸ ಮಾಡೋ ನೋಡಿ. ನೋಡಿ ಬೂಸ್ಟ್ ಆ್ಯಕ್ಟಿವೇಟು ಅಂದರೆ ನಮ್ಮ ಝೋನಲ್ಲಿ ಮಾತ್ರ ಆರ್ಡ್ರ್ ಕೊಡಬೇಕು ಇವನು. ನಮ್ಮ ಝೋನ್ ಬಿಟ್ಟು ನಮ್ಮ ಝೋನ್ ನೋಡಿ ಎಷ್ಟೈತೆ ಅಂದರೆ ಸಹಕಾರ ನಗರ ಆ್ಯಡ್ ಮಾಡಿದ್ರೂ ಅಷ್ಟು ದೂರ ಬೀಳಲ್ಲ. ನೋಡಿ ಇವಾಗ ನಮ್ಮ ಝೋನ್ ಇರೋದು ಈ ಝೋನು. ಅಂದರೆ ಬೂಸ್ಟ್ ಆನ್ ಮಾಡಿದಾಗ ಈ ಝೋನ್ ಬರುತ್ತೆ. ಆ ಕಡೆ ಝೋನೇ ಇಲ್ಲ. ಇವಾಗ ಮೇಘನಾ ಫುಡ್ಸ್ ಬಂದುಬಿಟ್ಟು ಇಲ್ಲಿರೋದು ಸಹಕಾರ ನಗರ. ಡ್ರಾಪು ಈ ಕಡೆ ಹಾಕೋಣೆ. ಇದ್ಯಾವ್ದು BSF ಕ್ಯಾಂಪಸ್ ಅಂತೆ, ಅಲ್ಲಿ ಕೊಟ್ಬಿಟ್ಟವನೆ. ಯಪ್ಪ ಬೂಸ್ಟ್ ಅದಕ್ಕೆ ಕೀಳಕ್ಕೆ ಆನ್ ಮಾಡಿಬಿಟ್ಟು ನಾ ಬೋಳಿ ಮಗ ಇವನು. ನೋಡಿ ಹೆಂಗೆ ಹೋಗ್ಬೇಕು ನೋಡ್ರಿ. ಏನು ಮಾಡೋಕ್ಕಾಗಲ್ಲ. ನಮ್ಮದು ಇದೊಂದು ಟಾರ್ಗೆಟ್ ಅಂದ್ರೆ ಮುಗಿಯೋಕೆ ಬಂದೈತಿ. ಜಾಲಿ ಮಾಡ್ಕೊಂಡು ಹೊಡೆಯೋಣ. ಸಿಗ್ತೀನಿ ಇವಾಗ ಕೊನೆಯದಲ್ಲಿ. ಇವಾಗ ಡ್ರಾಪ್ ಕೊಟ್ಟೆ 163 ರೂಪಾಯಿ ಕೊಟ್ಟೆ. ಮಣಿಪಾಲ್ ಹಾಸ್ಪಿಟಲ್ ಯೂನಿವರ್ಸಿಟಿ ಕಾಲೇಜಿಗೆ ಬಿದ್ದಿರೋದು ಯಲಹಂಕ. 1800 ರೂಪಾಯಿ ಆಯಿತು. ಇನ್ನೂ ಒಂದು ಆರ್ಡ್ರ್ ಹೊಡಿಬೇಕು ನಾನು. ಹೋಗ್ಬಿಟ್ರೆ ನಮ್ಮ ಝೋನಿಗೆ ಬೇಗ ಹೋಗೋಣ. ಇಲ್ಲಿಂದ ಸಹಕಾರ ನಗರ ಝೋನ್ ಆಗುತ್ತೆ. ಇಲ್ಲಿಂದ ಆಲ್ಮೋಸ್ಟು ಒಂದು 7-8 ಕಿಲೋಮೀಟ್ರ್ ಆಗ್ಬೋದು. ನೋಡೋಣ ಇರಿ, ಮ್ಯಾಪ್ ಹಾಕ್ಬಿಡ್ತೀನಿ ಯಾವ್ದು ಹತ್ತಿರ ಆಗುತ್ತೆ ನೋಡೋಣ ಇರಿ. ಮ್ಯಾಪ್ ಓಪನ್ ಆಗೋ ದೇವ್ರೆ. ಇದೊಂದು ತಲೆನೋ ಔಟ್ ಆಫ್ ಝೋನ್ ಕಡೆ ಬಂದರೆ ಬೇಗ ಓಪನ್ ಆಗಲ್ಲ. ಇದು ಮಂಗಳೂರು ಬೇಕು. 10 ಕಿಲೋಮೀಟ್ರ್ ಇದೆ ನೋಡಿ ಇಲ್ಲಿಂದ ಔಟ್ ಆಫ್ ಝೋನ್. ನೋಡೋಣ ಇರಿ, ಝೋನಿಗೆ ಹೋಗ್ಬಿಡೋಣ. ಟಾರ್ಗೆಟ್ ಅಂದ್ರೆ ಫುಲ್ ಕಂಪ್ಲೀಟ್ ಆಯಿತು. 43 ರೂಪಾಯಿ ಕೊಟ್ಟಿದ್ದ.
ಇಲ್ಲಿ ಬೆಟ್ರಾಂಪುರ ಜಕ್ಕೂರಲ್ಲಿದ್ದೆ. ಶೋಭಾ ಸಿಟಿ 35% ಇದೆ. ಟಾರ್ಗೆಟ್ ಅಂದರೆ ಫುಲ್ ಕಂಪ್ಲೀಟ್ ಆಗಿದೆ. ಇವಾಗ 1800 ಚಿಲ್ಲರೆ ಆಗಿದೆ. ಇನ್ನೊಂದು 3 ನಿಮಿಷ ಆದರೆ 12 ಅವರ್ ಡ್ಯೂಟಿ. ಇನ್ನೂ 1 ಅವರಾಗಿ ಲಾಗಿನ್ ಆಗಿರ್ಬೇಕು ನಾವು. ನೋಡೋಣ, ಇವತ್ತಿಂದು ಟಾರ್ಗೆಟ್ ಅಂದರೆ ಫುಲ್ ಕಂಪ್ಲೀಟ್ ಆಯ್ತು. ಇನ್ನೊಂದು 2 ಆರ್ಡ್ರ್ ಹೊಡೆಯೋಣ. ಟೈಮ್ ಪಾಸ್ ಮಾಡ್ಕೊಂಡು ಆರ್ಡ್ರ್ ಹೊಡೆದ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಲಾಗೌಟ್ ಮಾಡೋ ಟೈಮಲ್ಲಿ ಸಿಗ್ತೀನಿ. ಅಲ್ಲಿ ಇಲ್ಲಿ ನೋಡಿ, 2 ಆರ್ಡ್ರ್ ಕೊಟ್ಟವನೆ. ಅಂಬೂರು 5 ಸ್ಟಾರ್ ಬಿರಿಯಾನಿಯಿಂದ. ಒಂದು ಮಾಲ್ ಆಫ್ ಏಷ್ಯಾ ಬ್ಯಾಕ್ ಸೈಡು, ಇನ್ನೊಂದು ಜಕ್ಕೂರ್ ಕಡೆ ಕೊಟ್ಟವನೆ. 2 ಆರ್ಡ್ರು. ಟಾರ್ಗೆಟ್ ಆದ ತಕ್ಷಣ ಮಲ್ಟಿ ಆರ್ಡ್ರ್ ಕೊಡ್ತಾವನೆ. ಇದು 2 ಆರ್ಡ್ರ್ ಕೊಡೋಣ. ಇವಾಗ ಟೈಮ್ ಬಂದುಬಿಟ್ಟು 11:04 ಗಂಟೆಗಿದೆ. ಡ್ಯೂಟಿ ಆಫ್ ಮಾಡಿಬಿಟ್ಟು ಅಲ್ಲಿಂದ ಬಂದೆ ಊಟ ಮಾಡಿಕೊಂಡು. 1985 ರೂಪಾಯಿಗಿದೆ. 13 ಅವರ್ 37 ಆರ್ಡ್ರ್ ಆಗಿರೋದು. 1985 ಪ್ಲಸ್ 500 ರೂಪಾಯಿ. ಇವತ್ತಿಂದ ಅರ್ನಿಂಗ್ಸ್ ಬಂದುಬಿಟ್ಟು 2485 ಟಾರ್ಗೆಟು 2485 ಆರ್ಡ್ರ್ ಆಗಿದೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಯಾರಾದರೂ ಹೊಸಬ್ರು ಜಾಯ್ನಿಂಗ್ ಆಗೋರಿದ್ರೆ ಜಾಯ್ನಿಂಗ್ ಆಗ್ಬೋದು. ರೆಫರ್ ಅಮೌಂಟು ನಮಗೆ ತುಂಬ ಕಮ್ಮಿ ಐತೆ. ಹೊಸಬ್ರು ಬರೋರಿಗೆ 13,000 ರೂಪಾಯಿ ಜಾಯ್ನಿಂಗ್ ಬೋನಸ್ ಇರೋದು. ನೋಡಿರಿ, ಯಾರಾದರೂ ಬರೋ ಇದ್ರೆ ಬರ್ರಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬಾಯ್, ಗುಡ್ ನೈಟ್, ಲವ್ ಯು ಆಲ್.